ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಫಸ್ಟ್ಗೆ ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಕವರ್ ಆಗಂಥ ಟಾಪಿಕ್ಗಳು. ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಮೀನಿಂಗ್, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಮೀನಿಂಗ್, ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ಫಸ್ಟ್ಗೆ ಡಿಪಾರ್ಟ್ಮೆಂಟಲ್ meaning. The whole business is divided into different section. Each section is called department. The business ಅನ್ನು ನಾವು ಅದನ್ನ ಸೆಕ್ಷನ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಆ ಸೆಕ್ಷನ್ಗೆ ನಾವು ಏನಂತೀವಿ, ಇಲ್ಲಿ ಡಿಪಾರ್ಟ್ಮೆಂಟ್ ಅಂತೀವಿ. ಅಕಾಡೆಮಿಕ್ ಲೆವೆಲ್ ಒಳಗೆ ನೋಡ್ಬೇಕಂದ್ರೆ ಒಂದು ಕಾಲೇಜ್ ಒಳಗೆ ಡಿಪಾರ್ಟ್ಮೆಂಟ್ಸ್ ಇರ್ತಾವು. ಸೊ BA ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು, ಅಥವಾ BBA ಆಗಿರ್ಬೋದು. ಸೊ ಯಾವ ರೀತಿ ಒಂದು ಕಾಲೇಜಲ್ಲಿ ಸೆಕ್ಷನ್ಸ್ ಇರ್ತವೆ, ಅದಕ್ಕೆ ನಾವು ಏನಂತೀವಿ, ಡಿಪಾರ್ಟ್ಮೆಂಟ್ ಅಂತೀವಿ. One more, business is split into a number of departments when it sells different types of goods of carries on several activities under the same roof. So ಈ ಬಿಸ್ನೆಸ್ ಅನ್ನ ಏನದ, ಫಾರ್ ಎಕ್ಸಾಂಪಲ್ ಈಗ ಸ್ಯಾಮ್ಸಂಗ್ ಅನ್ನೋದು ಒಂದು ಬ್ರ್ಯಾಂಡ್ ಇದೆ. ಸೊ ಆ ಬ್ರ್ಯಾಂಡ್ ಅಂಡರ್ ಡಿಫ್ರೆಂಟ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ಲೈಕ್ ವಾಷಿಂಗ್ ಮಿಷನ್ ಇರ್ಬೋದು, ಡಿಶ್ ವಾಶ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು. ಸೊ ಈ ರೀತಿ ಏನಿದೆ, ಒಂದು ಬ್ರ್ಯಾಂಡ್ ಕೆಳಗಡೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಏನಂತೀವಿ ನಾವು, ಇಲ್ಲಿ ಡಿಪಾರ್ಟ್ಮೆಂಟ್ ಅಂತೀವಿ. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದ್ರೆ ಏನು? ದ ಅಕೌಂಟ್ಸ್ ಪ್ರಿಪೇರ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಸಪ್ರೇಟ್ಲಿ. ಸೊ ಸಪ್ರೇಟ್ಲಿ ಅಂತಂದ್ರೆ ಏನು, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ. ಫಾರ್ ಎಕ್ಸಾಂಪಲ್ ನಾ ಏನು ಹೇಳಿದೆ, ಸ್ಯಾಮ್ಸಂಗ್ದು ವಾಷಿಂಗ್ ಮಿಷನ್ ಹೇಳಿದೆ, ಡಿಶ್ ವಾಶ್ ಎಲ್ಲ ಹೇಳಿದೆ. ಸೊ ಅದು ಏನು, ಡಿಶ್ ವಾಶದ್ದು ಅಕೌಂಟನ್ನು ಸಪ್ರೇಟ್ ಆಗಿ ಇಡ್ಬೋದು. ಆಮೇಲೆ ವಾಷಿಂಗ್ ಮಿಷನ್ದು ಅಕೌಂಟ್ಸ್ ಏನದ ಸಪ್ರೇಟ್ ಆಗಿ ಇಡ್ಬೋದು. ಬೈ ಎ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ನೋನ್ ಆಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. So departmental accounting is such a method of accounting where is profit or loss of each department is calculated separately. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೆ ಏನದ, ಸೊ ಅದಕ್ಕೆ ಆದಂತಹ ಮೆಥಡ್ಸ್ ಇದೆ. ಯಾವ ರೀತಿ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ ಅದು ಸಪ್ರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಟುಗೆದರ್ ವಿತ್ ದ ಟೋಟಲ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಆಸ್ ಎ ಹೋಲ್. ಮೊದಲ ಸಪ್ರೇಟ್ ಆಗಿ ಅದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನ ಪ್ರಿಪೇರ್ ಮಾಡಿ ಆಮೇಲೆ ಏನದ ಎರಡು ಮರ್ಜ್ ಮಾಡಿ ಒಂದೇ ಕಾಲಮ್ ಒಳಗೆ ಅದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ? ಫಸ್ಟ್, ಇಟ್ ಹೆಲ್ಪ್ಸ್ ಟು ಕಂಪೇರ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಸೊ ಇದು ಡಿಪಾರ್ಟ್ಮೆಂಟ್ ಅಕೌಂಟ್ ಒಳಗೆ ಏನಾಗ್ತದೆ, ಒಂದು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಇನ್ನೊಂದು ಡಿಪಾರ್ಟ್ಮೆಂಟ್ ಅಕೌಂಟಿಗೆ ನಾವು ಕಂಪ್ಯಾರಿಟಿವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. So it helps the management to decide whether to drop a department or continue. ಸೊ ಇದು ಏನಾಗ್ತದೆ, ಡಿಪಾರ್ಟ್ಮೆಂಟಲ್ ಅಕೌಂಟ್ ಯಾವುದು ನಮ್ದು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಇದೆ ಅದನ್ನ ನಾವು ಕಂಟಿನ್ಯೂ ಮಾಡ್ಬೋದು, ಯಾವ ಡಿಪಾರ್ಟ್ಮೆಂಟ್ ನಮ್ದು ಲಾಸ್ ಒಳಗಿರುತ್ತೆ ಅದನ್ನ ನಾವು ಏನು ಮಾಡ್ಬೋದು, ಡ್ರಾಪ್ ಮಾಡ್ಬೋದು ಅಥವಾ ಡಿಸ್ಕಂಟಿನ್ಯೂ ಮಾಡ್ಬೋದು. ಸೊ ಥರ್ಡ್ ಒನ್, ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ನ್ಯೂ ಪಾಲಿಸೀಸ್. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವೀಕ್ ಇದೆ, ಯಾವ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ ಅದನ್ನ ನಾವು ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಏನ್ ಮಾಡ್ಬೋದು, ಪಾಲಿಸೀಸ್ ಅನ್ನ ಫ್ರೇಮ್ ಮಾಡ್ಬೋದು. ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಅಂಡ್ ಸ್ಟಾಫ್ ಕ್ಯಾನ್ ಬಿ ರಿವಾರ್ಡೆಡ್. ಸೊ ಯಾವ ಸ್ಟಾಫ್ ಆಗಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರ, ಸೊ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಆ ಪ್ರಾಫಿಟ್ ಅನ್ನ ನೋಡ್ಕೊಂಡ್ಬಿಟ್ಟು ಸೊ ಏನ್ ಮಾಡ್ಬೋದು ನಾವು, ಮ್ಯಾನೇಜರ್ಸಿಗೆ ದೆನ್ ಸ್ಟಾಫಿಗೆ ಅವರಿಗೆ ಇನ್ಸೆಂಟಿವ್ಸ್ ಆಗಲಿ ಅಥವಾ ಬೋನಸ್ ಆಗಲಿ ಅವರಿಗೆ ಕೊಡ್ಬೋದು ನಾವು. ಸೊ ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಡಿಟರ್ಮೈನ್ ದ ಜಸ್ಟಿಫಿಕೇಶನ್ ಆಫ್ ಕ್ಯಾಪಿಟಲ್ ಔಟ್ಲೇ. ಸೊ ಮ್ಯಾನೇಜ್ಮೆಂಟ್ ಏನಿದೆ ಇದ್ರೊಳಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೆ, ಸೊ ನಾವು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದನ್ನ ಜಸ್ಟಿಫಿಕೇಶನ್ನು ಮಾಡ್ಬೋದು. ಸೊ ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಲಾಸ್ ಇದ್ರೆ ಇನ್ನೊಂದ್ರೊಳಗೆ ಪ್ರಾಫಿಟ್ ಅಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಅಲ್ಲಿ ನಾವು ಎಷ್ಟನ್ನ ನಾವು ಬಂಡವಾಳ ಹಾಕಿರ್ತೀವಿ ಅದರದ್ದು ಜಸ್ಟಿಫಿಕೇಶನ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ಕಂಪ್ಯಾರಿಸನ್ ಆಫ್ ಎಕ್ಸ್ಪೆನ್ಸಸ್. ಒಂದು ಡಿಪಾರ್ಟ್ಮೆಂಟ್ದು ಎಕ್ಸ್ಪೆನ್ಸಸ್ ಇನ್ನೊಂದು ಡಿಪಾರ್ಟ್ಮೆಂಟ್ದು ಖರ್ಚನ್ನು ನಾವು ಏನು ಮಾಡ್ಬೋದು, ಕಂಪ್ಯಾರಿಟಿವ್ ಮಾಡ್ಬೋದು. ಯಾವ ಡಿಪಾರ್ಟ್ಮೆಂಟ್ ಒಳಗೆ ಹೆಚ್ಚಿಗೆ ಖರ್ಚಾಗುತ್ತೆ, ಯಾವುದು ಡಿಪಾರ್ಟ್ಮೆಂಟ್ ಒಳಗೆ ಕಡಿಮೆ ಖರ್ಚಾಗುತ್ತೆ ಅಂತ ಹೇಳಿ ನಾವು ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೆ ನಾವು ಕಂಪ್ಯಾರಿಟಿವ್ ಮಾಡ್ಬೋದು. ಇಟ್ ಆಲ್ಸೋ ಪ್ರೊವೈಡ್ಸ್ ಎ
ಬೇಸಿಸ್ ಫಾರ್ ಇಂಟೆಲಿಜೆಂಟ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್. ಸೊ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೆ ಏನದ, ಇಲ್ಲಿ ಪ್ಲಾನಿಂಗ್ ಮತ್ತು ಕಂಟ್ರೋಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನಾವು ಯಾವ ರೀತಿ ಡಿಪಾರ್ಟ್ಮೆಂಟನ್ನು ರನ್ ಮಾಡಬೇಕು ಅನ್ನೋದು ಒಂದು ನಾವು ಪ್ಲಾನಿಂಗ್ ಮಾಡ್ಕೋಬೇಕಾಗ್ತದೆ. ಮತ್ತು ಅಲ್ಲಿ ಕಾಸ್ಟೂ ಬಹಳ ಆಗಬಾರ್ದು. ಸೊ ಆ ರೀತಿ ನಾವು ಕಂಟ್ರೋಲ್ ಮಾಡೋದು ಒಂಥರ ಇಲ್ಲೇನು ಸ್ಕಿಲ್ ಇರುತ್ತೆ. ಇಟ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಸೊ ಇದ್ರೊಳಗೆ ಏನಾಗುತ್ತೆ, ನಾವು ಸ್ಟಾಕ್ ಟರ್ನ್ ಓವರ್ನು ನಾವು ಏನಾಗ್ತದೆ ಈಚ್ ಡಿಪಾರ್ಟ್ಮೆಂಟ್ ವೈಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ದ ಗ್ರೋತ್ ಪೊಟೆನ್ಷಿಯಲ್ ಆಫ್ ಎ ಡಿಪಾರ್ಟ್ಮೆಂಟ್ ಆಸ್ ಕಂಪೇರ್ಡ್ ಟು ಅದರ್. ಅಂದರೆ ಯಾವ ಡಿಪಾರ್ಟ್ಮೆಂಟಿಗೆ ಗ್ರೋತ್ ಇದೆ ಮುಂದೆ ಫ್ಯೂಚರ್ ಒಳಗೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಎಲ್ಲಿ ಪ್ರಾಫಿಟ್ ಇರುತ್ತೆ ಆ ಡಿಪಾರ್ಟ್ಮೆಂಟದ್ದು ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ ಹೇಳಿ ನಾವು ಒಂದು ಡಿಪಾರ್ಟ್ಮೆಂಟಿಗೆ ಇನ್ನೊಂದು ಡಿಪಾರ್ಟ್ಮೆಂಟದ್ದು ಪೊಟೆನ್ಷಿಯಲ್ ಏನಿದೆ ನಾವು ಕಂಪ್ಯಾರಿಟಿವ್ ಮಾಡ್ಬೋದು. ಎಲ್ಲಿ ಮಾಡ್ಬೋದು ಅಂದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಒಳಗೆ. ನೆಕ್ಸ್ಟ್ ಒನ್ ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ಇಲ್ಲಿ ಏನದ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಒಳಗೆ 2 ಮೆಥಡ್ಸ್ ಬರುತ್ತೆ. ಒಂದು ಇಂಡಿಪೆಂಡೆಂಟ್ ಬೇಸ್, ಇನ್ನೊಂದು ಕಾಲಮ್ನಾರ್ ಬೇಸ್. ಸೊ ಇಂಡಿಪೆಂಡೆಂಟ್ ಬೇಸ್ ಅಂತಂದ್ರೆ ವೇರ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಕೆಪ್ಟ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಅಂದರೆ ಏನಾಗ್ತದೆ ಇಲ್ಲಿ, ಅಲ್ಲಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ದು ಬುಕ್ಸ್ ಏನಿರುತ್ತೆ ಅವರು ಸಪ್ರೇಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಕಾಲಮ್ನರ್ ಅಂತಂದ್ರೇನು, ಸೊ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದು ಅಕೌಂಟ್ಸನ್ನ ಕಾಲಮ್ ಒಳಗೆ ಅವ್ರು ಏನು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಏನದ 2 ಮೆಥಡ್ಸ್ ಅದ, ಒಂದು ಇಂಡಿಪೆಂಡೆಂಟ್ ಬೇಸ್, ಇನ್ನೊಂದು ಕಾಲಮ್ನರ್ ಬೇಸ್ ಒಳಗೆ ನಾವು ಅಕೌಂಟ್ಸನ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೆ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ. ದ ರೂಲ್ಸ್ ಫಾರ್ preparation of departmental trading and profit and loss account are the same as are for preparing these accounts in ordinary business. Here column our trading and profit and loss account is prepared. So ಯೂಶ್ವಲಿ ನಾವು ನಾರ್ಮಲ್ ಬಿಸ್ನೆಸ್ ಒಳಗೆ ಯಾವ ರೀತಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಅದೇ ರೀತಿ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ ಒಳಗೂ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದೇ ಒಂದು ಎಡಿಷನ್ ಆಗುತ್ತೆ, ಒಂದು ಏನಂತಂದರೆ ಅದು ಕಾಲಮ. ಸಪೋಸ್ ಎಕ್ಸಾಂಪಲ್ ಎ ಬಿ ಸಿ ಅಂತ ಡಿಪಾರ್ಟ್ಮೆಂಟ್ ಇದ್ದರೆ, ಸೊ ಎ ಅನ್ನೋದು ಒಂದು ಕಾಲಮ, ಬಿ ಅನ್ನೋದು ಒಂದು ಕಾಲಮ, ಸಿ ಅನ್ನೋದು ಒಂದು ಕಾಲಮ. ಈ ರೀತಿ ನಾವು ಏನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. One column is of each department and one column is for total department of profit can be found out from column of departments and total profit of business is found out from total column. So ಅದೇ ಸಪ್ರೇಟ್ ಆಗಿ ನಾವು ಕಾಲಮ್ ಹಾಕಿ ಅದು ಪ್ರಾಫಿಟನ್ನು ಮೆನ್ಷನ್ ಮಾಡಿ ಲಾಸ್ಟ್ ಟೋಟಲ್ ಕಾಲಮ್ ಒಳಗೆ ನಾವು ಏನು ಮಾಡ್ತೀವಿ, ಎಕ್ಸಾಕ್ಟ್ ಟೋಟಲ್ ಪ್ರಾಫಿಟ್ ಎಷ್ಟು ಅನ್ನೋದು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಫಾರ್ಮೆಟ್ ಇದೆ, ಯಾವುದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದು ಫಾರ್ಮೆಟ್ ಇದೆ. ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ. ಅದೇ ರೀತಿಯಾಗಿ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಸಿ. ಸೊ ಈ ರೀತಿ ನಾವು ಕಾಲಮ್ನರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್, ಕಂಬೈನ್ಡ್ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ ಫಾರ್ ದ business as whole, not separately for each department is prepared as usual. ಸೊ ಅಂದರೆ ಏನದ, ಇಲ್ಲಿನೂ ನಾವು ಏನು ಮಾಡ್ತೀವಿ, ಯಾವ ರೀತಿ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮೇಟ್ ಪ್ರಿಪೇರ್ ಮಾಡಿದ್ವಿ, ಅದೇ ರೀತಿ ಏನದ ಬ್ಯಾಲೆನ್ಸ್ ಶೀಟನ್ನು ಕೂಡ ನಾವು ಈ ರೀತಿ ಕಾಲಮ್ ಹಾಕಿ ನಾವು ಪ್ರಿಪೇರ್ ಮಾಡ್ತೀವಿ. ಈ ಫಾರ್ಮೇಟ್ ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕು ಈ ಫಾರ್ಮೇಟ್ ಬಗ್ಗೆ ಅಂತಂದರೆ, ನಂದು ವಿಡಿಯೋದಲ್ಲಿ ನಾನು 1-2-3 ಎಕ್ಸಾಂಪಲ್ಸನ್ನು ತೊಗೊಂಡು ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೂ ಕೂಡ ನಿಮಗೆ ತಿಳಿದಿರಲಿಲ್ಲ ಅಂತಂದರೆ ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು ನೀವು. ಥ್ಯಾಂಕ್ ಯು.